ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಸಲುವಾಗಿ ರಾಜ್ಯಶಾಸ್ತ್ರದ ವಿಷಯದ ಹಿಂದಿನ 4 ವರ್ಷದ ಅಂದರೆ 2022, 23, 24 ಮತ್ತು 25 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡುತ್ತಿದ್ದೇನೆ. ತಪ್ಪದೆ ವೀಕ್ಷಿಸಿ, ಹಾಗೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗ ಮೊದಲನೇದಾಗಿ 2022ರ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲರೂ ಗಮನ ಇಟ್ಟುಕೊಂಡು ನೋಡ್ತಾ ಹೋಗಿ. ಮುಂದೆ 10 ಅಂಕದ ಪ್ರಶ್ನೆಗಳು, ಫಿಕ್ಸ್ ಕ್ವೆಶ್ಚನ್ಗಳನ್ನು ಹೇಳುತ್ತೇನೆ. ಎರಡು 2024ರ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ಥರ ಕ್ವೆಶ್ಚನ್ ಬಂದಿದ್ದೀವಿ ಅಂತ ನೋಡ್ತಾ ಹೋಗಿ. ನೀವು ಪ್ರಮುಖವಾಗಿ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳನ್ನು ಗಮನಿಸುತ್ತಾ ನೋಡ್ತಾ ಹೋಗಿ. ಎರಡು 2025ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ. ಈ ಪ್ರಶ್ನೆ ಪತ್ರಿಕೆ 2022ರ ರಿಪೀಟರ್ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಇದು 2022ರಲ್ಲಿ ಯಾವ ರೀತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಎಂದು ನೋಡ್ತಾ ಹೋಗಿ. ಇವು 4 ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಿರುವಂಥ ಪ್ರಶ್ನೆಗಳು ಈ ರೀತಿಯಾಗಿದೆ. ಇವನ್ನ ನೋಟ್ಸ್ ಮಾಡ್ತಾ ಹೋಗಿ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ. ಈ ಪ್ರಶ್ನೆಯನ್ನು 2022, 23, 24, 25 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಎರಡನೇದಾಗಿ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ.
ಈ ಪ್ರಶ್ನೆಯನ್ನು 2022-23 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಮೂರನೆಯದು, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು 2022, 23 ಮತ್ತು 24 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ತದನಂತರ 4ನೇದು, ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಕೂಡ 2022, 2023 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಇನ್ನೊಂದು ಕೊನೆಯದಾಗಿ, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿಯ ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ. ಈ ಪ್ರಶ್ನೆಯನ್ನು 2024-25ರಲ್ಲಿ ಕೇಳಲಾಗಿದೆ. ಅಷ್ಟೇ ಅಲ್ಲದೆ 2025-26 ರಾಜ್ಯಶಾಸ್ತ್ರ ವಿಷಯದ ನೀಲನಕ್ಷೆಯ ಅಳವಡಿಸಿಕೊಂಡು ಯಾವ ಪಾಠದಿಂದ 10 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ಹೇಳಲಾಗುತ್ತದೆ. ಮೊದಲನೆಯದು 2ನೇ ಪಾಠದಿಂದ ಕೇಳಲಾಗುತ್ತದೆ. ಭಾರತ ಚುನಾವಣಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಮತ್ತು ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಇವೆರಡು ಕ್ವೆಶ್ಚನ್ಗಳನ್ನು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಓದಿಕೊಂಡು ಫಿಕ್ಸ್ ಕ್ವೆಶ್ಚನ್ಗಳಾಗಿರುತ್ತವೆ. ಇದು ಭಾರತ ಚುನಾವಣಾ ಆಯೋಗದ ಕಾರ್ಯವನ್ನು ವಿವರಿಸಿ. ಈ ಪ್ರಶ್ನೆಯು ಕೇವಲ ಅಷ್ಟೊಂದು ಕೇಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಇವೆರಡು ಪ್ರಶ್ನೆಗಳನ್ನು ಗಮನಿಸಿ. ನೆಕ್ಸ್ಟ್ 5ನೇ ಪಾಠದಿಂದ ಕೇಳಲಾಗುವ 10 ಅಂಕದ ಪ್ರಶ್ನೆಗಳು. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಅಡಚಣೆಗಳನ್ನು ಮತ್ತು ಅವುಗಳ ನಿವಾರಣಾ ಉಪಾಯಗಳನ್ನು ಕುರಿತು ಚರ್ಚಿಸಿ. ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ? ಇದರ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಕೋಮುವಾದ ಕಾರಣಗಳನ್ನು ತಿಳಿಸಿ ಹಾಗೂ ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ನೆಕ್ಸ್ಟ್ 7ನೇ ಅಧ್ಯಾಯದಿಂದ ಕೇಳಲಾಗುವಂಥ 10 ಅಂಕದ ಪ್ರಶ್ನೆಗಳು. ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಕೇಳಲಾಗುವುದು. ಕೊನೆಯದಾಗಿ 9ನೇ ಅಧ್ಯಾಯದಿಂದ ಕೇಳಲಾದ 10 ಅಂಕದ ಪ್ರಶ್ನೆಗಳು. ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. 2ನೇದು, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಭಾರತ ಮತ್ತು ಅಮೆರಿಕ ಸಂಬಂಧಗಳನ್ನು ವಿವರಿಸಿ. ಇವಿಷ್ಟು ಪ್ರಶ್ನೆಗಳನ್ನು ಓದಿದರೆ 20 ಅಂಕ ನಿಮ್ಮ ಹತ್ರ ಬಂದ ಹಾಗೆ. ಮುಂದಿನ ವಿಡಿಯೋದಲ್ಲಿ ನೀವು ಲಾಂಗ್ ಆನ್ಸರ್ಗಳನ್ನು, ಲಾಂಗ್ ಕ್ವೆಶ್ಚನ್ಗೆ ಯಾವ ರೀತಿ ಬರೀಬೇಕಂತ ಹೇಳಿ ಕೊಡಲಾಗುತ್ತದೆ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.